कर्नाटक हुकूमत ने तालीमी साल 2026-27 से कबल स्कूल दाखिला क़वानीन में अहम नरमी का ऐलान किया है, जिससे कई वालिदैन को राहत मिलेगी। रियासती हुकूमत ने जुमेरात को पहली जमात में दाखिले के लिए उम्र की हद में 60 दिन की नरमी दी है। अब वो बच्चे भी पहली जमात में दाखिले के अहल होंगे जो 1 अगस्त 2026 तक 6 साल के हो जाएंगे। इससे पहले आखिरी तारीख 1 जून मुकर्रर थी। इब्तिदाई और सानवी तालीम के वजीर मधु बंगारप्पा ने कानून साज असेंबली में इस फैसले का ऐलान करते हुए कहा कि यह फैसला वालिदैन की मुसलसल दरख्वास्तों के बाद लिया गया। इन्होंने बताया कि कई वालिदैन ने यादाश्तें पेश की थीं क्योंकि इनके बच्चे उम्र की मुकर्ररा हद से मामूली फर्क की वजह से दाखिले से महरूम हो रहे थे। नई तरमीम का मकसद ऐसे तलबा को रिलीफ देना है ताकि वो सिर्फ चंद दिन या हफ्तों के फर्क की वजह से एक तालीमी साल ज़ाया ना करें। ये 60 दिन की नरमी प्री प्राइमरी सतह यानी LKG और UKG दाखिलों पर भी लागू होंगी। चूंकि प्री प्राइमरी तालीम इस वक्त किसी बाकायदा ज़ाब्ते के तहत नहीं आती, इसलिए हुकूमत ने अगले असेंबली इजलास में इस हवाले से एक नया कानून या कवायद मुतारिफ कराने का अनदिया दिया है ताकि इब्तिदाई तालीम में मजीद नज़्म व ज़ब्त लाया जा सके। हुकाम ने यह भी वाज़ेह किया है कि रियासत के दाखिला सॉफ्टवेयर को नई उम्र की हद के मुताबिक अपडेट किया जाएगा। ताहम ये तब्दीली सिर्फ स्टेट बोर्ड स्कूलों पर लागू होगी। CBSE और ICSE जैसे कौमी बोर्ड से मुंसलिक स्कूल अपने मौजूदा ज़वाबित पर ही अमल करेंगे, जिनके मुताबिक आमतौर पर बच्चों की उम्र 31 मार्च या 1 जून तक 6 साल होना जरूरी है। इसलिए रियासती हुकूमत के इस फैसले का इन स्कूलों पर कोई असर नहीं पड़ेगा। मान्य सभाध्यक्ष, ಧನ್ಯವಾದಗಳು। ಏನು ಅಂತ ಹೇಳಿದ್ರೆ ಈ 1ನೇ ಕ್ಲಾಸಿಗೆ ಅಡ್ಮಿಷನ್ಗೆ ಮಕ್ಕಳಿಗೆ 6 ವರ್ಷದ ಒಂದು ಇತಿಮಿತಿ ಏನಿದೆ ಅದನ್ನ ಸಡಿಲ ಮಾಡ್ತಕ್ಕಂಥದ್ದು ಕೆಲವರು ತಾಯಂದ್ರು ಮತ್ತೆ ಅವ್ರ ಪೇರೆಂಟ್ಸ್ ಎಲ್ಲ ಸಾಕಷ್ಟು ಎಲ್ಲಾ ಕಡೆನೂ ಓಡಾಡ್ತಾ ಇದ್ದಾರೆ, ಮತ್ತೆ ನನಗೂ ಕೂಡ ಮನವಿಯನ್ನು ಮಾಡಿದ್ದಾರೆ। ಅವರು ಸ್ವಲ್ಪ ಗಾಬರಿಯಲ್ಲೂ ಕೂಡ ಇದ್ದಾರೆ। ಅದಕ್ಕೆ ಈ ಅವಕಾಶವನ್ನ ಕೊಟ್ಟಿರೋದ್ರಿಂದ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ। ಕರ್ನಾಟಕ ಶಿಕ್ಷಣ ಕಾಯ್ದೆ 1993ರ ಅಧ್ಯಾಯ 3 ಸೆಕ್ಷನ್ 20ರ ಮಕ್ಕಳನ್ನು 1ನೇ ತರಗತಿಗೆ ದಾಖಲಾತಿ ಮಾಡುವ ಸಂಬಂಧ 60 ದಿನಗಳ ವಿನಾಯಿತಿಯನ್ನು ನೀಡಲಾಗಿರುತ್ತದೆ। ಅದರಂತೆ 2026-27ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾತಿ ನೀಡುವ ಸಂಬಂಧ 60 ದಿನಗಳ ಸಡಿಲಿಕೆಯನ್ನು ನೀಡಲಾಗುತ್ತದೆ ಹಾಗೂ ಈ ಸಂಬಂಧ ದಾಖಲಾತಿ ತಂತ್ರಾಂಶದಲ್ಲಿಯೂ ಸಹ ಬದಲಾವಣೆ ಮಾಡಲಾಗುವುದು ಎಂಬ ಮಾಹಿತಿಯನ್ನು ಸದನ ಗಮನಕ್ಕೆ ತರಲು ಬಯಸುತ್ತೇನೆ। ಆಮೇಲೆ ಇದು LKG UKGಗೂ ಕೂಡ ಅವರಿಗೆ ಅಡ್ಮಿಷನ್ಗೆ ತೊಂದರೆ ಆಗ್ತಾ ಇದೆ। ಅಲ್ಲಿಗೂ ಕೂಡ ಹೊಸದಾಗಿ ಒಂದು ಕಾನೂನನ್ನ ನಾವು ಆದಷ್ಟು ಬೇಗ ತಂದು ಇದನ್ನ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಮಾಡ್ತಕ್ಕಂಥದ್ದು ಮಾಡ್ತೀವಿ। ಅದಕ್ಕೆ ಈ ಸದನದ ಮೂಲಕ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ। 60 ದಿವಸ ಏನು ನಾವು ಇವಾಗ ಅವರಿಗೆ ಸಡಿಲಿಕೆಯನ್ನು ಕೊಡ್ತಾ ಇದ್ದೀವಿ ಅದನ್ನ 60 ದಿವಸ ಅಂದ್ರೆ 6 ವರ್ಷ ಅಂದ್ರೆ 2 ತಿಂಗಳು 60 ದಿವಸದ ಒಂದು ರಿಯಾಯಿತಿಯನ್ನ ಇದನ್ನ ಕಾನೂನನ್ನ ತರ್ತಾ ಇದ್ದೀವಿ ಮಾನ್ಯ ಸಭಾಪತಿಗಳೇ। ಇದು ಎಲ್ಲ ಪೇರೆಂಟ್ಸ್ಗೂ ಕೂಡ ಮಾಹಿತಿಯನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ। ಇದು LKG UKG ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ। ಆಮೇಲೆ ಇದಕ್ಕೆ ರೆಗ್ಯುಲರೈಸ್ ಮಾಡೋದಕ್ಕೆ, ಯಾಕಂದ್ರೆ LKG UKG ಯಾವುದೇ ರೆಗ್ಯುಲೇಟರಿ ಸಿಸ್ಟಮ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಅದಕ್ಕೂ ಕೂಡ ರೆಗ್ಯುಲೇಟರಿ ಒಂದು ಆಕ್ಟ್ ಅನ್ನ ತಂದು ಇಲ್ಲ ರೂಲ್ಸ್ ಅನ್ನ ತಂದು ಇಲಾಖೆ ವತಿಯಿಂದ ಆದಷ್ಟು ಬೇಗ ನಾವು ಕಾನೂನನ್ನ ನೆಕ್ಸ್ಟ್ ಸಭೆಯಲ್ಲೂ ತಂದು ಮಂಡಿಸಿ ಅದನ್ನ ಕಾನೂನು ರೀತಿಯಲ್ಲಿ ತರ್ತಕ್ಕಂಥ ವ್ಯವಸ್ಥೆಯನ್ನ ಮಾನ್ಯ ಅಧ್ಯಕ್ಷರೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ। ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ಮಂತ್ರಿಗಳೇ ಮಾಡಿದಂತ ಇದನ್ನ ನಾನು ಸ್ವಾಗತ ಮಾಡ್ತೇನೆ। ನಿಮ್ಮ ಈ ಡಿಸಿಷನ್ ಸ್ವಾಗತ ಮಾಡ್ತೇವೆ। ಆದ್ರೆ ಪ್ರತಿ ಸರ್ತಿನೂ ಇದು ನಾವು ನಿಮಗೆ ಮಾತಾಡಿ ಅಥವಾ ಬೇರೆ ಬೇರೆ ಪೇರೆಂಟ್ಸ್ ನಿಮಗೆ ಮಾತಾಡ್ತೀವಿ